ಅಮ್ಮ 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 ಯಾಕೋ ಆಡ್ಜೊಳಗೆ ಅವ ಅವ ಅಂತ ಬಡ್ಕಂತ ಇದೆಯಾ? ಅಥವಾ ನೀನು ಸಿಟ್ಟಾಗ್ಬೇಡ. ನಾನೇನೇನು ಬೈಯೋದಕ್ಕಾಗಲಿ ಯಾತಕ್ಕೂ ಕರ್ದಿಲ್ಲ. ನಾನು ಹೋಗಿ ಅವನ ಹತ್ರ ಮಾತಾಡಿದ್ದೀನಿ, ಭಾಗ ಕೊಡ್ತೀನಿ ನಾನು. ಇವಾಗ ಭಾಗ ತಗೊಂಬನ. ಇವಾಗ ಏನೈತೆ ಅದನ್ನು ಮಾತಾಡ್ಕೊಂಡು ಕುಕೊಂಡು ನಾನು ಅವನು ಮಾತಾಡ್ಕೋಬೇಕು. ಅದಕ್ಕೆ ಯಶುಗೆ ಹೇಳು, ನಾನು ಹೇಳಿ ಬಂದಿದ್ದೀನಿ, ಯಶು ಭಾಗ ತಗೊಂಬನ ಕಣೋ ಅಂತ ಹೇಳ್ದೆ. ಅದಕ್ಕೇನೆ ಬಿಡು, ಇವಾಗ ಹೇಳ್ತೀರಾ ನಮ್ಮ ಕಷ್ಟದಾಗ ಯಾರೂ ಆಗಲಿಲ್ಲ ಅಂತ ಸಿಟ್ಟಾದ. ಅದಕ್ಕೆ 7 ಮಾತು ಕೇಳ್ಕೊಂಡು ನಾನು ಅವತ್ತು ಹಂಗೆ ಮಾತಾಡಿದೆ. ಇವಾಗ ಏನೈತೆ ಮನೆಯಾಗೆಲ್ಲನ ಭಾಗ ಮಾಡಮ್ಮ, ಸರಿನಾ? ಭಾಗ ಮಾಡಿ ಅವ್ನಿಗೇನು ಬರುತ್ತಾ ಅದನ್ನು ಕೊಡು, ನನಗೇನು ಬರುತ್ತಾ ಅದನ್ನು ಕೊಡು, ಅಷ್ಟೇ. ಹಿಂಗಿದ್ರೆ ಯಾವುದೂ ಇಲ್ಲ. ಅಣ್ಣ ತಮ್ಮಂದಿರ ಅಂದಮೇಲೆ ಒಂದಲ್ಲ ಒಂದಿನ ಭಾಗ ಹೋಗ್ಲೇಬೇಕು. ಅವ್ನಿಗೇನು ಕೊಡ್ತೀಯ ಅದನ್ನು ಕೊಡಿ, ನಾವು ಅವ್ನಿಗೆ ಕೊಟ್ಟಿರೋದು ನನಗೆ ಬಿಟ್ಟಿರೋದು ನನಗೆ ಕೊಡಲಿ. ಅಷ್ಟೇ. ಈಗ ಮನೆ ಇದಾವೆ, ಈ ಮನೆ ಬೇಕಂದರೆ ಅವ್ನು ತಗೊಂಬ್ಲಿ, ಪಕ್ಕದ ಮನೆ ಬೇಕಂದರೆ ಅವ್ನು ತಗೊಂಬ್ಲಿ, ಅಷ್ಟೇ. ಈಗ ಪಾಪ ಇಲ್ಲಿಗೆ ಓಡಾಡ್ತೀವಲ್ಲ, ಅಲ್ಲಿಗೆ ಈಗ ಇದೊಂದು ಹಾಲೂನು ಅತ್ಲೊಬ್ರದ್ದು ಒಂದು ರೂಮ್ ಐತಲ್ಲ, ಇದನ್ನು ನೀವು ತಾಡ್ರಿ. ಇದೇ ಮಗ್ಲಾಗೆ ಅಲ್ಲಿಗೆ ಬಾಗ್ಲಿಕ್ಕಿರೆ ಸರಿ ಹೋಗುತ್ತೆ. ಒಂದು ಗಾಡಿ ಇಕ್ಬಿಟ್ರೆ ಅಲ್ಲಿಗೆ ಅವ್ರು ಆಮೇಲೆ ಬಾಡಿಗೆ ಕೊಡ್ತಾರ, ಅವರೇ ಬಂದಿರ್ತಾರೆ, ಗೊತ್ತಿಲ್ಲ ಹೆಂಗ ಮಾಡ್ಕೊಂತಾರೆ. ಅಲ್ಲಿಗೆ ಇಲ್ಲಿ ನೋಡೋಂತರಕ್ಕೆ ಬಾಗ್ಲಿಕ್ಕೆ ಸರಿ ಹೋಗುತ್ತೆ. ಹಂಗೆ ಮಾಡೋಣ. ಹೇಳು, ಕೂಕೊಂಡು ಮಾತಾಡೋಕ್ಕಾಗುತ್ತೆ. ಯಾರನ್ನ ಕರ್ಕೊಂಬ, ಯಾರನ್ನ ಕುಂಡ್ರಿಸ್ಕೊಂಡು ಭಾಗ ಹೋಗೋಕ್ಕಾಗುತ್ತೆ. ಸರಿ ಆಯ್ತು ಹೇಳು. ನೀನೇನ ಒಪ್ಪಲಿಲ್ಲ ಅಂದರೆ ಪಾಪ ನಾನು ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಭಾಗ ಕೊಡಿಸ್ತಿದ್ದೆ. ಏನು ಮಾಡೋಣ, ನೀನು ಒಪ್ಕೊಂಡಿದ್ಯಾ? ಹೋಗಿ ಕರ್ಕೊಂಬತ್ತೀನಿ. ಭೂಮಿನೂ ಹೆಸನು ಇಬ್ಬರನ್ನು ಕರ್ಕೊಂಬತ್ತೀನಿ. ನೀವು ಇಬ್ಬರಳು ಕುಕ್ಕಳ್ರಿ. ನನ್ನ ಮನೆಯಾಗ ಏನೈತೆ ಪಾತ್ರೆ ಸಾಮಾನಿಂದ ಹಿಡ್ದು, ಈಗ ಚೌಟ 2 ಇದಾವ ತಲಾಕೊಂದೊಂದು, ತಪ್ಪಲೆ 2 ಇದಾವ ತಲಾಕೊಂದೊಂದು, ಎಲ್ಲದರಲ್ಲೂ ಸಮಭಾಗ. ನಿನಗೂ ಅನ್ಯಾಯ ಆಗೋದು ಬೇಡ, ಅವನಿಗೂ ಅನ್ಯಾಯ ಆಗೋದು ಬೇಡ, ಅಷ್ಟೇನೆ. ನಾನು ಒಪ್ಪಲ್ಲ ಭಾಗ ಹೋಗೋಕ್ಕೆ. ಅದೆಂಗೆ ಒಪ್ತಾರೆ? ನಾನು ಒಪ್ಪಲ್ಲ. ದೊಡ್ಡರಾಗಿ ನಾನು ಒಪ್ಪಲಿಲ್ಲ ಅಂದಮೇಲೆ ಭಾಗ ಹೋಗ್ಕೊಡು. ನಾವು ಕೊಡಲ್ಲ ಕಣತೆ, ನನ್ನ ಪಾತ್ರೆ ಸಾಮಾನು ಕೊಡಲ್ಲ. ನನ್ನ ಮನೆಯಾಗಳು ನಾನು ಏನು ಪಾತ್ರೆ ಸಾಮಾನು ಕೊಡಲ್ಲ. ನನಗೆ ಬೇಕು ಅಷ್ಟೇ. ನನಗೆ ಬೇಕು ಅಂದಮೇಲೆ ಬೇಕು. ನಾನು ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ಕಣತೆ, ಅಷ್ಟೇ. ನಾನು ಇರೋದು ಹೇಳ್ತೀನಿ. ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ. ನನಗೆ ಬೇಕೇ ಬೇಕು, ನನಗೆ ಬೇಕು ಪಾತ್ರೆ ಸಾಮಾನು. ಏಯ್, ನೀನು ಕೊಡಲ್ಲ ಅಂತ ಹೇಳಿದ್ರೆ ಯಾರು ಬಿಡ್ತಾರೆ? ನೀನು ಕೊಡಲ್ಲ ಅಂತ ಹೇಳ್ಬೋದು. ನನ್ನ ಮಗ ಒಪ್ಕೊಳವೆ, ನೀನು ಒಪ್ಕೊಂಬಿದ್ರಷ್ಟೇ. ಏಯ್, ನನ್ನ ತಮ್ಮಗೆ ನಾನು ಭಾಗ ಕೊಡ್ತೀನಿ ಕಣೆ. ನೀನು ಏನೇ ಹೇಳೋದು? ನಿನ್ನ ಬುದ್ಧಿ ಗೊತ್ತಾದ ಮೇಲೆ ಇಂಥಳನ್ನ ಕಟ್ಕೊಂಡ ಮೇಲೆ ನನಗೆ ಗೊತ್ತಾಗ್ತೈತೆ ನಿನ್ನ ಬುದ್ಧಿ ಎಂಥದ್ದು ಅಂತ ಹೇಳಿ. ನಿಜವಾಗ್ಲೂ ಕಣೆ, ನಾನು ಏನೋ ನಿನ್ನ ನಂಬಿದ್ದೆ. ಆದರೆ ನೀನು ಒಂಥರ ಒಂದು ದಿವಸಕ್ಕೂ ಕೋತಿ ಅವತಾರಗಳು ಮಾಡ್ತಾ ಇದೆಯಾ. ಅಡುಗೆ ಮಾಡ್ದಂಗೆ ಮನೆಯಾಗೆ ಮುಂಚ್ಕೊಂಡು ಕೂತ್ಕೊಂಬೋದು, ಹಠ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದೆಯಾ. ನಿನ್ನ ಹೊಸ್ಕೊಂಡು ನಾನು ಯಾವತ್ತು ಬರಲ್ವೇ? ಹೆಂಗ್ಸಾದವಳು ನಿನಗೆ ಇಷ್ಟೊಂದು ಇರಬೇಕಾದ್ರೆ ಗಂಡ್ಸಾಗಿರೋ ನನಗಿನ್ನೆಷ್ಟು ಇರಬೇಡ. ನಾನು ಗಂಡಸು, ನೀನು ಹೆಂಗ್ಸಿಗೆ ಇಷ್ಟೊಂದು ಇರಬೇಕಾದ್ರೆ ನಿನ್ನ ಹೊಸ್ಕೊಂಡು ಬರ್ತೀನ ನಾನು? ಯಾವುದಕ್ಕೆ ಹೊಸಿಬೇಕು, ಯಾವುದಕ್ಕೆ ಹೊಸಿಬೇಕು, ಹೆಂಗೆ ಇರಬೇಕು ಹಂಗೆ ಇರಬೇಕು. ಹೆಂಡ್ತಿನ ಹೆಂಗೆ ಬಿಗ್ಗೆಗೆ ಇಕ್ಕಬೇಕು ಹಂಗೆ ಇಕ್ಕಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರೋ, ನಾನು ಹೇಳ್ದಂಗೆ ಆಗಬೇಕಷ್ಟೇ. ನನ್ನ ತಮ್ಮಗೆ ಭಾಗ ಕೊಡ್ತೀನಿ ಕಣೆ, ಅಷ್ಟೇ. ನೀನು ಹೆಚ್ಚಾಗಿ ಮಾತಾಡಬೇಡ. ಅಲ್ಲ ಕಣ್ರಿ, ನೀವೇನ್ರಿ ಹಿಂಗೆ ಮಾತಾಡ್ತಾ ಇದ್ರ? ನಾನೇ ಮಾತಾಡಿಸ್ದೆ ತಾನೇ. ನಿನ್ನೆ ನಾನೇ ಮಾತಾಡ್ಸಿದ್ರು ನೀವು ಮಾತಾಡಲಿಲ್ಲ. ಅದೇ ಹೋದ್ರಿ ಮುಂಚ್ಕೊಂಡು. ನಾನು ಎಷ್ಟು ಮಾತಾಡ್ಸಿದ್ದೀನಿ? ನಾನು ಮಾತಾಡ್ಸಿರೋ ಆವಾಗಲೇ ಎಷ್ಟು ಮಾತಾಡಿಸ್ದೆ, ನೀವು ಮಾತಾಡಲೇ ಇಲ್ಲ. ಮಾತಾಡ್ರಿ, ನೀವೇನು ನನ್ನ ಮಾತಾಡ್ಸೋದು ಬೇಡ ಅಂತ ಹೇಳಿ ನಾನೇ ನಿಮ್ಮನ್ನು ವಸ್ತು ಮಾತಾಡ್ಸಿದ್ದೀನಿ. ನೀವು ವಸ್ತು ಮಾತಾಡ್ಸಿರೂ ಇಷ್ಟೊಂದು ಇದನ್ನು ಮಾಡ್ತಾ ಇದ್ದೀರಲ್ಲ. ಅತ್ತೆ ಇಲ್ಲಿ ನೋಡಿಲಿ, ಸುಮ್ಮನೆ ನಿನ್ನ ಪಾಡಿ ನೀನು ಇರೋದು ಕಲಿ. ಯಾ ಭಾಗ ಅದು ಇದು ಅಂತ ಹೋಗ್ಬೇಡ. ನೀನು ಈಗಲೇ ಭಾಗ ಕೊಟ್ರೆ ನಿನ್ನಂತ ಇಬ್ಬರು ನೋಡ್ಕೊಂಬಲ್ಲ ನೋಡು. ಅವ್ರು ತಕೋಗು ಇವ್ರು ತಕೋಗು ಅಂತಾರೆ ನಿನ್ನ. ಏಯ್, ನಾನೇ ನಮ್ಮಮ್ಮ ನಿಕ್ಕೊಂತೀನಿ, ನಾನೇ ನೋಡ್ಕೊಂತೀನಿ ಕಣೆ, ನಾನೇ ನೋಡ್ಕೊಂತೀನಿ. ನೀನು ಏನು ಹೇಳೋದು ನಾನೇ ನೋಡ್ಕೊಂತೀನಿ. ಅಯ್ಯೋ, ಹೇಳೋದು ಅರ್ಥ ಮಾಡ್ಕೊಳ್ರಿ. ನಿನ್ನ ತಮ್ಮ ಎಂತೆಂಥ ಮಾತು ಬೈದಾದೆ ನಿಮ್ಮನ್ನ, ಅವನಿಗೆ ನೀವು ಕೊಡ್ತೀರಾ? ನೀನು ಹೆಂಡ್ತಿ ಮಾತು ಕೇಳ್ತಿಯಲ್ಲೋ, ಹೆಂಡ್ತಿ ಗುಲಾಮ ನೀನು ಅಂತೇಳಿ ಬೈದಿದ್ದಾನೆ ನಿನ್ನ ತಮ್ಮ. ಅದನ್ನು ಮರ್ತು ಬಿಟ್ರಾ ನೀವು? ಅದನ್ನು ಮರ್ತು ಬಿಟ್ರಾ? ನಿನ್ನ ತಮ್ಮ ಎಂತೆಂಥ ಮಾತು ಮಾತಾಡಿದಾನೆ. ನಿನ್ನ ತಮ್ಮನ ಹೆಂಡ್ತಿ ನನ್ನ ಹಿಡ್ಕೊಂಡು ಒಯ್ದೇ ಇದ್ದಾಳೆ, ಅವಳು ಎಂತೆಂಥದ್ದು ಮಾಡಿದಾಳೆ ಅಂತ ಅದನ್ನೆಲ್ಲ ಮರ್ತು ಬಿಟ್ರಾ ನೀವು? ಅವ್ರು ಎಂಥಾರಂಬದು ನೀವು ಮರ್ತು ಇವಾಗ ಭಾಗ ಕೊಡ್ತೀವಿ ಅಂತ ಹೇಳ್ತಿದ್ರ. ಕೊಟ್ಟರೆ ಅಷ್ಟೇ, ಅವ್ರು ನಿನ್ನೂ ಹಿಡಿಯೋಕ್ಕಾಗಲ್ಲ. ಈಗಲೇ ಹಿಡಿಯೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಬಾಡಿಗೆ ಮನೆ ಮಾಡ್ಕೊಂಡು ಸ್ವಲ್ಪ ಸಾಮಾನು ಮಾಡ್ಕೊಂಡು ಈಗ ಮಾಡ್ಕೊಂಡು ಉಣ್ತಾ ಇದ್ದಾರೆ, ಅದಕ್ಕೆ ಹಿಡಿಯೋಕ್ಕಾಗ್ತಾ ಇಲ್ಲ ಅವ್ರನ್ನ. ಅಂಥದ್ರಾಗೆ ನೀನು ಇನ್ನೂ ಭಾಗ ಕೊಟ್ಟರೆ ಎಲ್ಲರೂ ಹಿಡಿಯೋಕ್ಕಾಗುತ್ತಾ? ಏಯ್, ನನಗೆ ಇವಾಗ ಏನು ಸುಮ್ಮನೆ ಅವ್ರವ್ರಿಗೆ ಕೊಟ್ಬಿಡ್ಬೇಕು. ಯಾಕೆ ಸುಮ್ಮನೆ ಇದ್ರಂಗೆ ಮತ್ತೆ ಏನಾದ್ರೂ ತೊಂದರೆ ಆಗೋದು ಬೇಡ. ಇವಾಗ ಅವ್ರದ್ದೇನೈತೆ ಅವ್ರಿಗೆ ಕೊಟ್ಬಿಡ್ತೀನಿ. ನೀನು ಮಾತಾಡಬೇಡ. ನಾನು ಡಿಸಿಷನ್ ತಗೊಂಡ್ಮೇಲೆ ಮುಗೀತು ಅಷ್ಟೇ. ನೀನು ಮಾತಾಡೋ ಅಂಥ ಅಧಿಕಾರ ಇಲ್ಲ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರಬೇಕು, ಅಷ್ಟೇ. ನನಗೇನು ಅವ್ನದ್ದು ಏನೈತೆ ಅದನ್ನ ನಾನು ಕೊಟ್ಬಿಡ್ತೀನಿ. ನಾನು ಹೇಳಿದ್ದೀನಿ, ಅವನ ಹತ್ರ ಮಾತಾಡಿದ್ದೀನಿ. ಬಾರಲ್ಲ ಪಾಪ. ಅವ್ರ ಬಗ್ಗೆ ತಲೆ ಕೆಡಿಸಿ ಬಿಡಪ್ಪ. ಯಾರನ್ನ ಕುಂಡ್ರಿಸ್ಕೊಂಡು ಮಾತಾಡೋಣ ಬಾ. ನಡಿಯಮ್ಮ, ಸುಮ್ಮನೆ ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ, ನಡಿ. ನಿಮ್ಮ ಮಾವು ಯಾಕೆ ಬುದ್ಧಿ ಇಲ್ವೇ? ನಾನು ಅವಳಿಗೆ ಭಾಗ ಕೊಡಬಾರ್ದು ಅಂತ ಇದ್ದೆ, ಆದರೆ ಭಾಗ ಕೊಡ್ತೀನಿ ಅಂತ ತಾರಾಡ್ತಾ ಇದ್ದಾನಲ್ಲ. ಇವನಿಗೆ ಏನು ಬರುತ್ತಪ್ಪ ಅನ್ನಿಸ್ತೈತೆ. ಮತ್ತೆ ನಿಜವಾಗ್ಲೂ ನಿಮ್ಮ ಮಾಮಗೆ ಯಾಕೋ ಬುದ್ಧಿ ಇಲ್ಲ ಅನ್ನಿಸ್ತೈತೆ. ಅಲ್ಲ ಕಣೆ ಅಕ್ಕ, ಈ ಮಾಮ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀನು.
ಈ ಕಡೆದು ನಾವು ತಗೊಳಕ್ಕಾಗುತ್ತೆ, ಆ ಕಡೆದು ಅವ್ರು ತಗೊಂಬ್ಲೇಳು ಅಷ್ಟೇ. ಎರಡು ಪೋರ್ಷನ್ ಥರ ಐತಲ್ಲ ಇದು, ಒಂದು ರೂಮು ಹಾಲು ಇದು ಎಲ್ಲನ, ಆ ಕಡೆದು ಒಂದು ರೂಮು ಅದು ಅವ್ರು ತಗೊಂಬ್ಲೇಳು, ನಾವು ಈ ಕಡೆ ತಾಂಬ್ತೀವಿ ಅಷ್ಟೇ. ಇನ್ನೇನು ಮಾಡೋಣ, ತಗೊಂಬ್ಲೇಳು ಬಿಡಿ ಅತ್ತ. ಹೆಂಗಾರ ಮಾಡ್ಕೊಂಡು ಹಾಳಾಗೋಗ್ಲಿ, ಇವಾಗ ಏನು ಮಾಡೋಣ. ನನಗಂತೂ ಬೇಜಾರು ಅಂದ್ರೆ ಬೇಜಾರಾಗ್ತೈತಿ. ಅಲ್ಲ ನೀನು ಮಾಮನ್ ತಾಗೆ ಚೆನ್ನಾಗಿರೋ ಮಾತಾಡಿಸ್ಕೊಂಡು ಅಂತಂದರೆ ನೀನು ಇಲ್ಲೋದು ಇದು ಮಾಡಿದೆ, ಅದಕ್ಕೆ ಆ ಮಾಮ ಸಿಟ್ಟು ಮಾಡ್ಕೊಂಡಿರೋದು. ಹೋಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಮಾಮ. ನೀನು ಮಾತಾಡಿಸ್ಬೇಕಾಗಿತ್ತು. ನೀನು ನನ್ನ ಹೊಸ್ಕೊಂಡು ನನ್ನ ಹೊಸಿಬೇಕು ಅಂತ ಹೇಳ್ತಿದ್ದೆ ನೀನು. ಅದೇ ನಾನು ಹಂಗೆ ಅಂದ್ಕೊಂಡಿದ್ದೆ, ನನ್ನ ಹೊಸ್ಕೊಂಡು ಮಾತಾಡಿಸ್ಲಿ, ನನ್ನ ಹೊಸಿಲಿ ಅಂತಿದ್ದೆ. ಆದರೆ ಏನು ಮಾಡೋಣ, ಹೊಸಿ ಅಂತ ಮನುಷ್ಯ ಅಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇ ದಾರಿಗೆ ತಗೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋ ಹಾಗೆ ಹೇಳ್ತೀನಿ. ನೋಡೋಣ ಅದಿಲ್ಲ ಏನಂತಾರೆ ಅಂತ ಹೇಳಿ. ಸದ್ಯಕ್ಕೆ ಇವಾಗ ಯಾತು ಮಾತಾಡಲ್ಲ, ಅದೇನೇನು ಭಾಗ ತಗೊಂತಾರೆ ನೋಡೋಣ ಅದಿಲ್ಲ. ತಗೊಂಬ್ಲೇಳು, ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿದ್ದುಬಿಡು ಅಷ್ಟೇ. ನೀನೇನು ಬೇರೆದೇನು ಟೆನ್ಷನ್ ತಗೋಬೇಡ ಅಷ್ಟೇ ಬಿಡ. ಏನೇನೇನು ಸಾಯುವಾಗೇನು ಹೊತ್ಕೊಂಡು ಹೋಗಲ್ಲ. ನನಗಂತೂ ಸರ ಹಾಕೊಂಡು ಅಭ್ಯಾಸ ಆಗೈತೆ. ಕರಿಮಣಿ ಸರ ಹಾಕೇಬೇಕಂದ್ರೆ ಇಷ್ಟನೇ ಆಗಲ್ಲ ಕಣೆ. ಕರಿಮಣಿ ಸರನ ಹಾಕೇಬೇಕು. ಅದನ್ನ ಯಾರು ಹಾಕ್ಯಂತಾರಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ನನಗೆ ಕರಿಮಣಿ ಸರ ಅಂದರೆ ಅಯ್ಯೋ, ನನಗೆ ಹಾಕೇಬೇಕಂದ್ರೆ ಬೇಜಾರು. ಮಾಂಗಲ್ಯ ಸರ ಇರಬೇಕಾಯ್ತು, ಅದನ್ನ ಹಾಕೊಂಡು ಅದನ್ನು ಬಿಚ್ಚಿಸ್ಕೊಂಡು ಹೋದ್ಲು ಅವಳು. ಏನು ಮಾಡೋಣ, ಮೈತ್ರಿನಿಗಳೇ ನನಗಂತೂ ಅವಳು ಏನು ಮಾಡೋಣ ಅನ್ನಿಸ್ತೈತೆ. ಸುಮ್ಕಿರಕ್ಕ, ಅವ್ರಿಗೂ ಬರುತ್ತೆ ನಮ್ಮ ಕಣ್ಣೆದ್ರಿಗೆ. ನಮ್ಮ ಕಣ್ಣೆದ್ರಿಗೆ ಅವ್ರಿಗೂ ಬರುತ್ತೆ, ನೋಡ್ತಿರ್ಬೇಕಂದ್ರೆ. ಅಕ್ಕ, ಇವ್ರ ಅಪ್ಪಾಜಿ, ಈ ಸುಪ್ಪಿರ ಅಪ್ಪಾಜಿ ಇನ್ನೊಂದು ಮದುವೆ ಆಗಿ ಬಂದೈತಂತೆ ಕಣೆ. ಹೌದೇ? ಯಾರು ಹೇಳಿದ್ದು? ಅದೇ ಅವ್ರು ಯಾರೋ ಬಂದವ್ರಲ್ಲ ಅವ್ರ ಮನೆಗೆ, ಅವರೇನಾ? ಅವರೇ ನೋಡು. ಅವರು ಮದುವೆ ಆಗಿ ಬಂದವ್ರಂತೆ. ಇನ್ನೊಂದು ಮದುವೆ ಆಗೈತಂತ ಸರಿಯಾಗಿ ಬುದ್ಧಿ ಕಲಿಸ್ತಾ ಐತೆ ಅವ್ರ ಅಪ್ಪ. ಸರಿಯಾಗಿ ಇವಾಗ ಒಳಕ್ಕೆ ಬಿಡ್ಕೊಂತ ಇಲ್ಲ ಇವ್ರನ್ನ. ಹಂಗೆ ಆಗಬೇಕು, ಸುಮ್ಮನಿರು. ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಚೆನ್ನಾಗಿ ಬುದ್ಧಿ ಕಲಿಸಿದ್ರೆ ಮಾತ್ರ. ಇವರಿಲ್ಲ ಅಂದರೆ ಬಗ್ಗ ಅಂತ ಹೆಂಗಸ್ರಲ್ಲ. ಅಯ್ಯೋ ಇಬ್ಬರು ಸೊಮ್ಮೋರದವ್ರಲ್ಲ ಅವರು. ಅವ್ರೆಂಥ ಹೆಂಗಸ್ರು, ಚೆನ್ನಾಗಿದ್ಬಿಟ್ರೆ ನನ್ನ ಸಮಕ್ಕಿಲ್ಲ ಅಂತಾರೆ ಅಂತ ಹೆಂಗಸ್ರು ಅವರು. ಅಕ್ಕ, ನೀನು ಪಾತ್ರೆಗಳೆಲ್ಲ ನಾನು ಬಚ್ಚಿಗೆ ಹೋಗೋಗು. ಕಟ್ಟಿ ಮ್ಯಾಕ್ ತೆಗ್ದಿಕ್ಕೆ ಹೋಗು. ಒಂದೆರಡ ಉಳ್ಳ ಭಾಗ ಕೊಡ್ತೀನಿ ಅಂತ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಯಾಕೆ ಸುಮ್ಮನೆ ಕಟ್ಟಿ ಮ್ಯಾಕ್ ತೆಗ್ದಿಕ್ಕೆ ಹೋಗು. ಹಂಗೆ ಮಾಡೋಣಲ್ಲೇ. ಸುಮ್ಮನೆ ಒಂದೆರಡ ಕಟ್ ಮ್ಯಾಕ್ ತೆಗ್ದಿಕ್ ಬಿಡೋಣ. ಕಟ್ಟಿ ಮ್ಯಾಕ್ ತೆಗ್ದಿಕ್ಕಿ ಸುಮ್ಮನೆ ನಾವು ಆಮೇಲೆ ಉಳಿಸ್ಕೊಂಬಕಾವತ್ತು. ಪಾತ್ರೆ ಸಾಮಾನು ಇರಬೇಕು. ಯಾತನ ದೇವರು ಜನರು ಬಂದಾಗ, ಯಾತನ ಕೆಲಸ ಕಾರ್ಯದಾಗೆ ಬೇಕಾಗ್ತವೆ. ಅದಕ್ಕೇನೆ ಪಾತ್ರೆ ಒಂದೆರಡು ಕಟ್ ಮ್ಯಾಕ್ ತೆಗ್ದಿಕ್ಕನ್ ಬಾ. ಕಾಮ್ದಿಲ್ದಂಗೆ ಇಲ್ಲೊಂದು ಅಟ್ಟ ಐತೆ, ಆ ಅಟ್ಟದ ಮ್ಯಾಕ್ ತೆಗ್ದಿಕ್ಕನ್ ಬಾ ಇಲ್ಲಿ. ಸುಮ್ಮನೆ ಹಂಗೆ ಮಾಡೋಣ ನಡಿ. ಸುಮ್ಮನೆ ಕಟ್ಟಿ ತೆಗ್ದಿಕ್ಕಿರಿ, ಯಾವುದೂ ಇರೋದಿಲ್ಲ. ಅದೇ ಮತ್ತೆ ಒಂದೊಂದು ಇದ್ದಾವೆ ಬಿಡು, ಇವ್ರಿಗೆ ಇರಲಿ ಸಾಕು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಅದಕ್ಕೆ ಒಂದೆರಡ ಸುಮ್ಮನೆ ಎರಡೆರಡು ಕುಕ್ಕರ್ ಇರೋ, ಒಂದೊಂದು ಕುಕ್ಕರ್ ಎಲ್ಲ ತೆಗ್ದಿಕ್ಕನ. ಇಲ್ಲ ಕಣತೆ ಅವೆಲ್ಲನ ಇದಾಗಿದ್ವು, ಎಲ್ಲ ಹಾಕಿದ್ದೀನಿ ಇಲ್ಲ ಅಂತ ಹೇಳೋಣ. ತೆಗ್ದಿಕ್ಕನ ಸುಮ್ಮನೆ ತೆಗ್ದಿಕ್ಕಿರಿ, ಯಾವುದೂ ಇರೋದಿಲ್ಲ. ಸುಮ್ಮನೆ ಅವ್ರಿಗೆ ಯಾಕೆ ಗುದ್ದಾಡೋದು? ಸುಮ್ಮನೆ ಪಾತ್ರೆ ಸಾಮಾನುಗಳೆಲ್ಲ ಕಟ್ ಮ್ಯಾಕ್ ಇಕ್ಬಿಡೋಣ ಒಂದೆರಡ. ಬಿಡು, ಈ ಮನೆಯಾಗ ಇವರೇ ಇದ್ದಾರೆ, ಒಂದೊಂದೇ ಇದ್ದಾವೆ. ನೀವು ತಗೊಂಡಿದ್ರಲ್ಲ ಬಿಡ್ರತ್ತ, ಇವ್ರ ಮನೆಯಾಗ ಇವರೇ ಇರೋದ್ರಿಂದ ನಾ ಇವ್ರಿಗೆ ಆಗಲಿ ಅಂತಾರೆ. ಅವ ನಮಗೆ ಉಳಿತಾವ ಪಾತ್ರೆ ಸಾಮಾನುಗಳೆಲ್ಲ. ನಡಿ ಹೋಗೋಣ. ಎಲ್ಲ ಕಟ್ಟಿ ಮ್ಯಾಕ್ ತೆಗ್ದಿಕ್ಕನ ಅಷ್ಟೇನೆ. ಚೀಲ ಕಟ್ಟಿ ನಡಿ ಹೋಗೋಣ. ಏನು ಮಾಡೋಣ, ನನ್ನ ಗಂಡ ಇವಾಗ ಭಾಗ ಕೊಡ್ತೀನಿ ಅಂತ ತಾರಾಡ್ತಾ ಇದ್ದಾನೆ. ನನಗೆ ಅವಳಿಗೆ ಭಾಗ ಕೊಡಬಾರ್ದು ಅಂಬೋದಿತ್ತು. ಏನು ಮಾಡೋಣ, ಅವನು ಇವಾಗ ನನ್ನ ಗಂಡ ಕೊಡ್ತೀನಿ ಅಂತ ತಾರಾಡ್ತಾ ಇದ್ದಾನೆ. ಅವ್ನಿಗೆ ಯಾಕೆ ಬುದ್ಧಿ ಇಲ್ವೋ ಏನೋ. ನನಗಂತೂ ಏನು ಮಾತಾಡೋಣ ಅನ್ನಿಸ್ತೈತೆ ಹೋಗತ್ಲಾಗೆ. ಕೊಡಬಾರ್ದು ಅಂತ ಇದ್ದೆ. ನನಗಂತೂ ಇವಾಗ ಕೊತ ಕುದಿತಾ ಐತೆ ನನ್ನ ಮನಸ್ಸಿನಾಗೆ. ಏನು ಮಾಡೋಣ ಅನ್ನಿಸ್ತೈತೆ ನಿಜವಾಗ್ಲೂ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.